ನಮಸ್ಕಾರ ಸ್ನೇಹಿತರೆ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿನ ಒನ್ ಡೇ ವರ್ಕ್ಶಾಪ್ ಇತ್ತು. ಈ ನಮ್ಮ ವರ್ಕ್ಶಾಪ್ಗೆ ನಮ್ಮ ಗುರುಗಳಾದಂಥ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೆ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ KPCC ಪ್ರಧಾನ ಕಾರ್ಯದರ್ಶಿಗಳಾದಂಥ ವೆಂಕಟೇಶ್ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಕೋರ್ತೇನೆ. ಹಾಗೆ ನಮ್ಮ ಸಹಪಾಠಿಗಳಾದಂಥ ಯಮನೂರು ಜಮಖಂಡಿ ಅವರು, ಹಾಗೆ ನಮ್ಮ ನಂಜುಂಡಸ್ವಾಮಿ ಅವರು, ಆನಂದ್ರವರು, ಹಾಗೆ ನಮ್ಮ ಹರಿಪ್ರಸಾದ್ ಸರು ಎಲ್ಲರೂ ಕೂಡ ಇವತ್ತಿನ ದಿನ ಒನ್ ಡೇ ವರ್ಕ್ಶಾಪಲ್ಲಿ ಭಾಗಿಯಾಗಿ ಬೆಳಿಗ್ಗೆಯಿಂದ ಇವತ್ತಿನ ಸಂಜೆವರೆಗೂ ತರಗತಿ ತಗೊಂಡಿದ್ದೇವೆ. ಹಾಗೆ ಈಗ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಹೇಳಿರೋರು, ಈ ಕಲಿಕೆ, ಈ ಪಬ್ಲಿಕ್ ಸ್ಪೀಕಿಂಗ್ ಕಲಿಕೆಯಿಂದ ಆಗುವಂಥ ಲಾಭಗಳೇನು ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ. ಅದರ ಲಾಭ ನಾನು ಹೇಳಬೇಕು ಅಂದರೆ, ಈಗ ಯಾರೋ ಹಿರಿಯಕರು ಹೇಳಿದಂತೆ ದುಡ್ಡೇ ದೊಡ್ಡಪ್ಪ ಅಂತೆ, ವಿದ್ಯೆ ಅವರಪ್ಪ ಅಂತ ಹೇಳ್ತಾರೆ. ಹಾಗೆ ನಾವು ಕಲಿಯುವಂಥದ್ದು ಭಾಳಷ್ಟಿದೆ. ಹಾಗೆ ನನ್ನ ಪರಿಚಯ ಮಾಡ್ಕೊಳ್ತೇನೆ. ಏನಂದರೆ, ನಾನು ಒಬ್ಬ ಮೂಲತಃ ಹೂವಿನ ವ್ಯಾಪಾರಿ, ಸಿಟಿ ಮಾರ್ಕೆಟ್ನಲ್ಲಿ ಹೂವಿನ ವ್ಯಾಪಾರ ಮಾಡ್ಕೊಂಡಿದ್ದು. ಹಾಗೆ ದಿನೇ ದಿನೇ ಕಳೀತಾ ನಾವು ಕೂಡ ಸಾರ್ವಜನಿಕರ ಜೀವನದಲ್ಲಿ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮಗೆ ಒಂದು ಗುರುತಿಸಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ OBC ಸೆಲ್ನಲ್ಲಿ ಒಂದು ಹುದ್ದೆ ಕೊಟ್ಟಿದ್ದಾರೆ. ಆ ಹುದ್ದೆ ಕೊಟ್ಟಾಗ ನಮಗೆ ಈ ಬರೀ ವ್ಯಾಪಾರಸ್ಥರಾಗಿರೋದ್ರಿಂದ ಯಾವುದೇ ಒಂದು ಸಭೆಗಳಲ್ಲಾಗಲಿ, ಒಂದು ಕಾರ್ಯಕ್ರಮಗಳಲ್ಲಾಗಲಿ ಒಂದು ಮೈಕ್ ಕೊಟ್ಟಾಗ ಮಾತಾಡೋಕ್ಕೆ ಭಾಳನೇ ಸಂಕೋಚ ಆಗ್ತಿತ್ತು, ಭಯ ಆಗ್ತಿತ್ತು. ಅದೆಲ್ಲದಕ್ಕೂ ಕಾರಣ ಈ ಪಬ್ಲಿಕ್ ಸ್ಪೀಕಿಂಗು. ಅದೆಲ್ಲ ಅನುಭವಗಳು ಕೂಡ ಯಾವ ರೀತಿ ಇದು ಕಲಿಕೆ, ಯಾರು ಇದಕ್ಕೆ ನಮಗೆ ಒಂದು ಒಳ್ಳೆ ಗುರುಗಳು ಬೇಕು, ಒಂದು ನಮ್ಮ ಮಾತುಗಾರಿಕೆ ಅನ್ನೋದು ಭಾಳ ಮುಖ್ಯ. ನಾವು ಜನಕ್ಕೆ ಏನು ತಿಳಿಸ್ತೀವಿ ಅದು ಅವ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಆಮೇಲೆ ನಾವು ಮಾಡುವಂಥ ಕೆಲಸ ಹೊರಗಡೆ ಜನಕ್ಕೆ ಗೊತ್ತಾಗಬೇಕು ಅಂದರೆ ಯಾವ ರೀತಿ ನಾವು ಮಾಡೋದು, ನಾನು ಈ ರೀತಿ ಒಂದು ಸೇವೆ ಮಾಡಬೇಕು ಒಂದಾಗಲೂ ಕೂಡ ನಾನು ವ್ಯಕ್ತಪಡಿಸ್ಬೇಕು ಅದು ಮಾತುಗಳಲ್ಲಿ ಜನರಿಗೆ. ಬಟ್ ಅದು ತಲುಪಿಸೋದಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ, ಭಾಳನೇ ಕಷ್ಟ ಆಗ್ತಿತ್ತು. ಆಗ ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೇಳಿ ಒಂದು ಯೂಟ್ಯೂಬ್ನಲ್ಲಿ ನೋಡಿದಾಗ ಸರ್ದು, ಜಯಪ್ರಕಾಶ್ ನಾಗತಿಹಳ್ಳಿ ಸರ್ದು ಗೊತ್ತಾಗ್ತೋ, ಇಡೀ ನಮ್ಮ ಕರ್ನಾಟಕದಲ್ಲೇ ಒಬ್ಬರೇ ಒಬ್ಬರು ವ್ಯಕ್ತಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ನಮ್ಮೆಲ್ಲರಿಗೂ ಕೂಡ ಇವತ್ತು ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದನ್ನು ತರಗತಿ ಕೊಡ್ತಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಈಗ ಮುಂದುವರೆದಂತೆ ನಾವು ಕೂಡ ಈಗ ಸುಮಾರು ಒಂದು 2 ತಿಂಗಳಾಗಿರ್ಬೋದು ಈ ನಮ್ಮ ಪಬ್ಲಿಕ್ ಸ್ಪೀಕಿಂಗ್ಗೆ ಸೇರಿಕೊಂಡು. ಈಗ ಒಂದು ದಿನೇ ದಿನೇ ಕಲಿತಾ ನಾವು ಕೂಡ ಕಲಿತಿದ್ದೀವಿ ಯಾವ ರೀತಿ ಮಾತಾಡಬೇಕು, ಒಂದು ಸಮಾರಂಭಗಳಲ್ಲಿ, ಆಮೇಲೆ ಒಂದು ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಕಲಿತು ಈಗ ಜನರಲ್ಲಿ ವ್ಯಕ್ತಪಡಿಸುವಂಥ ಧೈರ್ಯ ಬಂದಿದೆ. ಹಾಗೆ ಈಗ ನಮ್ಮನ್ನು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಒಂದು ಹಬ್ಬ ಹರಿದಿನಗಳಲ್ಲಿ ಒಂದು ವಿಶಸ್ ಮಾಡೋದಾಗಲಿ, ಅದಕ್ಕೆ ವಿಡಿಯೋ ಹಾಕಿದಾಗ ಜನರು ಕಮೆಂಟ್ ಮಾಡೋದಾಗಲಿ ಅಥವಾ ಅವರ ಲೈಕ್ ಮಾಡೋದಾಗಲಿ ಭಾಳನೇ ಒಂದು ನಮಗೂ ಕೂಡ ಹುಮ್ಮಸ್ಸು ಬರ್ತಿದೆ. ಈ ಎಷ್ಟು ಭಾಳ ಮುಖ್ಯ ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು, ಅದರ ವ್ಯಾಲ್ಯೂ ಈಗ ನಮಗೆ ಗೊತ್ತಾಗ್ತಿದೆ. ಹಾಗೆ ಇನ್ನು ಮುಂದೆ ಒಂದು ಜನರಲ್ಲಿ ಒಂದು ಸಮಸ್ಯೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು ಹೋದಾಗ ಅದನ್ನು ನಾವು ಈ ನಮ್ಮ ಸೀನಿಯರ್ ಲೀಡರ್ಸ್ ಹತ್ರ ಹೋಗಿ ಮಾತಾಡೋದಕ್ಕೆ ಕೂಡ ನಮಗೆ ಭಯ ಆಗ್ತಿತ್ತು. ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಅದು ಕೂಡ ನಮಗೆ ಒಂದು ಕಾನ್ಫಿಡೆನ್ಸ್ನ ಕೊಟ್ಟಿದೆ, ಒಂದು ಮಾತಾಡುವಂಥ ಶಕ್ತಿ, ಧೈರ್ಯ ಎರಡನ್ನೂ ಕೊಟ್ಟಿದೆ ಅಂತ ಹೇಳಬೇಕು. ಭಾಳಷ್ಟು ಉಪಯೋಗ ಇದೆ ಈ ಪಬ್ಲಿಕ್ ಸ್ಪೀಕಿಂಗಿಂದ. ಆದರೂ ನಾನು ನಮ್ಮ ನಾಯಕರಾದಂಥ ಕೆಲವ್ರಿಗೆ ಭಾಳಷ್ಟು ಸೇವೆ ಮಾಡ್ತಿದ್ದೆ, ಬಟ್ ನನ್ನನ್ನು ಯಾರೂ ಕೂಡ ಗುರುತಿಸಿಲ್ಲ. ಈಗ ನಾನು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಥವಾ ಅವ್ರ ಜೀವನದ ಬಗ್ಗೆ ನಾವು ಅರ್ತಿರೋದ್ರಿಂದ ಅವ್ರ ಜೀವನದ ಏನೋ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿ ಹಾಕಿದಾಗ ಅವರು ಭಾಳನೇ ಖುಷಿಪಟ್ಟು ನನಗೆ ಒಂದು ಅವಾರ್ಡ್ ಕೂಡ ಸಿಕ್ಕಿದಾಗ ಈ ಪಬ್ಲಿಕ್ ಸ್ಪೀಕಿಂಗ್, ಈ ಹಣಕ್ಕಿಂತ ಭಾಳ ಗೌರವ ಇರೋದು ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ನನಗೆ ತಿಳಿದು ಬಂದಿತ್ತು. ಅದರಿಂದ ಭಾಳ ಉಪಯೋಗ ಆಗತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ.